ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮುಂಬರುವಂಥ ವಿ ಎ ಒ ಮತ್ತು ಪಿ ಡಿ ಒ ಎಕ್ಸಾಮ್ಗಳಿಗೆ ಅತಿ ಮುಖ್ಯವಾದಂಥ ಕೆಲವು ಇಡಿಯಮ್ಸ್ಗಳನ್ನು ನೋಡೋಣ. ಇಡಿಯಮ್ಸ್ ಅಂದರೆ ನಾವು ಕನ್ನಡದಲ್ಲಿ ನುಡಿಗಟ್ಟುಗಳು ಅಂಥೇಳಿ ಹೇಳ್ಬೋದು. ನುಡಿಗಟ್ಟುಗಳು ಅಂದ್ರೆ ಇಡಿಯಮ್ಸ್ ಅಂದರೆ ಇವೇನಪ್ಪ ಅಂದ್ರೆ ಒಳಾರ್ಥವನ್ನು ಹೊಂದಿರುತ್ತವೆ. ಡೈರೆಕ್ಟ್ ಆದಂಥ ಮೀನಿಂಗ್ ಇರೋದಿಲ್ಲ, ಇವು ಒಳಾರ್ಥವನ್ನು ಹೊಂದಿರುತ್ತವೆ. ಇಷ್ಟು ನಮಗೆ ಇಡಿಯಮ್ಸನ್ನು ಗುರುತಿಸೋಕೆ ಗೊತ್ತಿರಬೇಕು. ಮೊದಲ ಏನು ಇಡಿಯಮ್ಸು, ಅದು ಏನು ಕೊಟ್ಟಿರ್ತಾರೆ ಇಡಿಯಮ್ಸು ಅದರದ್ದು ಮುಖ್ಯ ಅರ್ಥ ಅದು ಇರಲ್ಲ, ಅದರದ್ದು ಬೇರೆ ಒಳಾರ್ಥನೇ ಇರ್ತದೆ. ಅಂದರೆ ಕನ್ನಡದಲ್ಲಿ ನುಡಿಗಟ್ಟುಗಳು ಬರ್ತಾವಲ್ಲ, ಹಾಗೆ ಈ ಇಡಿಯಮ್ಸ್ಗಳು ಇರ್ತವೆ. ನೋಡಿರಿ, ಫಸ್ಟ್ ಒನ್ ಇದೆ ಗೆಟ್ ಔಟ್ ಆಫ್ ಹ್ಯಾಂಡ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದ್ರೆ ಕೈ ಜಾರುವುದು ಅಂಥೇಳಿ ಕನ್ನಡದೊಳಗೆ ಅರ್ಥ ಮಾಡ್ಕೋಬೇಕು. ನೋಡಿರಿ, ಫಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಗೆಟ್ ಔಟ್ ಆಫ್ ಕಂಟ್ರೋಲ್, ಟು ಕಂಪ್ಲೀಟ್ ಅ ಟಾಸ್ಕ್, ಗಿವ್ ಅಪ್ ಸಮಥಿಂಗ್, ಗೆಟ್ ಅಪ್ಸೆಟ್. ನೋಡಿರಿ, ಕೈ ಜಾರುವುದು ಅಂಥೇಳಿ ಅಂದ್ರೆ ನಮ್ಮ ಕಂಟ್ರೋಲ್ದಿಂದ ಜಾರಿ ಹೋಗುವುದು ಅಂಥೇಳಿ ಮೀನಿಂಗ್ ಕೊಡ್ತದೆ, ಅರ್ಥ ಕೊಡ್ತದೆ. ಆದ್ದರಿಂದ ಸರಿಯಾದಂಥ ಉತ್ತರ ಯಾವುದಾಗುತ್ತಾ, ಗೆಟ್ ಔಟ್ ಆಫ್ ದಿ ಕಂಟ್ರೋಲ್ ಅಂದರೆ ನಮ್ಮ ಕೈಯಿಂದ ಜಾರಿ ಹೋಗುವುದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದೆ, ಕಾಸ್ಟ್ ಆನ್ ಆರ್ಮ್ ಆ್ಯಂಡ್ ಲೆಗ್. ಅಂದರೆ ನೋಡ್ರಿ, ಈಸಿ ಟು ಆಬ್ಟೇನ್ ಅಂಥೇಳಿ ಕೊಟ್ಟಿದ್ದಾರೆ ಆಪ್ಷನ್ನು. ರೇರ್ಲಿ ಅವೈಲೇಬಲು, ನಥಿಂಗ್ ಟು ಲಾಸ್, ವೆರಿ ಎಕ್ಸ್ಪೆನ್ಸಿವ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಕಾಸ್ಟ್ ಆನ್ ಆರ್ಮ್ ಆ್ಯಂಡ್ ಲೆಗ್ ಅಂದರೆ ಈಸಿ ಟು ಆಬ್ಟೇನ್ ಅಂದ್ರೆ ನಮಗೆ ಈಸಿ ಆಗಿರುವಂಥದ್ದು. ರೇರ್ಲಿ ಅವೈಲೇಬಲ್ ಅಂದ್ರೆ ರೇರ್ ಆಗಿ ಅವೈಲೇಬಲ್ ಇರುವಂಥದ್ದು. ನಥಿಂಗ್ ಟು ಲಾಸ್ ಅಂದ್ರೆ ಯಾವುದೇ ಕಳ್ಕೊಳ್ಳೋಕೆ ಇರದೇ ಇರುವಂಥದ್ದು. ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಭಾಳಷ್ಟು ದುಬಾರಿಯಾಗಿರುವಂಥದ್ದು. ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಲೆಗ್ ಅಂದರೆ ಇಲ್ಲಿ ಅಂದ್ರೆ ಒಂದು ಕೈ ಮತ್ತು ಕಾಲನ್ನು ಮಾರಿ, ಏನು ಕನ್ನಡದೊಳಗೆ ಹತ್ತಾರಲ್ಲ, ಕೈ ಕಾಲು ಮಾರಿ ನಾ ತರ್ತೀನಿ ಅಂಥೇಳಿ, ಹಂಗೆ ಕಾಸ್ಟ್ ಆ್ಯನ್ ಆರ್ಮ್ ಅಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುವಂಥ ವಸ್ತುಗಳನ್ನು ನಾವು ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಲೆಗ್ ಅಂತೇಳಿ ಕರಿಬೋದು. ನೆಕ್ಸ್ಟು ಥರ್ಡ್ ಇದೆ ಫುಲ್ ಸಮೋನ್ಸ್ ಲೆಗ್ ಅಂದ್ರೆ ನೋಡ್ರಿ, ಟ್ರಸ್ಟ್ ಸಮೋನ್, ಜೋಕ್ ವಿತ್ ಸಮೋನ್, ಗೆಟ್ ಅಪ್ಸೆಟ್ ವಿತ್ ಸಮೋನ್, ಟೆಲ್ ಸಮೋನ್ ಸೀಕ್ರೆಟ್. ಅಂದರೆ ಫುಲ್ ಸಮೋನ್ಸ್ ಲೆಗ್ ಅಂದರೆ ಕಾಲು ಎಳೆಯುವುದು ಅಂತೇಳಿ ಕನ್ನಡೊಳಗೆ ಕೇಳಿರ್ತೀವಿ. ಕಾಲು ಎಳೆಯುವುದು ಅಂದ್ರೇನು, ಜೋಕ್ ವಿತ್ ಸಮೋನ್ ಅಂದರೆ ಜೋಕ್ ಮಾಡುವಂಥದ್ದು, ಅಂದರೆ ಕಾಲು ಎಳೆಯುವಂಥದ್ದು. ಇದನ್ನು ನಾವು ಫುಲ್ ಸಮೋನ್ ಲೆಗ್ ಅಂತೇಳಿ ಕರಿತೇವೆ. ನೆಕ್ಸ್ಟು ಫೋರ್ತ್ ಇದೆ ಗಿವ್ ಸಮೋನ್ ದಿ ಕೋಲ್ಡ್ ಶೋಲ್ಡರ್. ಆಪ್ಷನ್ ಕೊಟ್ಟಿದ್ದಾನೆ, ಇಗ್ನೋರ್ ಸಮೋನ್, ಗಿವ್ ಅವೇ ಅ ಸೀಕ್ರೆಟ್, ಡೂ ಸಮಥಿಂಗ್ ಪಾಯಿಂಟ್ಲೆಸ್, ಪ್ಯಾಂಪರ್ ಸಮೋನ್. ಗಿವ್ ಸಮೋನ್ ದಿ ಕೋಲ್ಡ್ ಶೋಲ್ಡರ್. ಇಲ್ಲಿ ಸರಿಯಾದಂಥ ಉತ್ತರ ಇಗ್ನೋರ್ ಸಮೋನ್. ಫಸ್ಟ್ ಒನ್ ಇದೆಯಲ್ಲ, ಇಗ್ನೋರ್ ಸಮೋನ್, ಇದು ಆಗುತ್ತೆ. ಅಂದರೆ ನಾವು ಬೇರೆಯವರಿಗೆ ಇಗ್ನೋರ್ ಮಾಡುವಂಥದ್ದು, ಅಂದರೆ ಕಿವಿ ಕೊಡದೇ ಇರುವಂಥದ್ದು. ಗಿವ್ ಸಮೋನ್ ದಿ ಕೋಲ್ಡ್ ಶೋಲ್ಡರ್ ಅಂಥೇಳಿ ಇದು ಇದರರ್ಥ, ಇಗ್ನೋರ್ ಸಮೋನ್. ನೆಕ್ಸ್ಟ್ ಇದೆ ಫುಲ್ ಯುವರ್ ಸೆಲ್ಫ್ ಟುಗೆದರ್. ನೋಡ್ರಿ, ಇಲ್ಲಿ ಆಗುತ್ತಾ, ಗೋ ಟು ಸ್ಲೀಪ್ ಅಂತೇಳಿ ಕೊಟ್ಟಿದ್ದಾರೆ, ಕಾಮ್ ಡೌನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಡೂ ಅ ಗುಡ್ ಜಾಬ್. ಅಂದರೆ ಫುಲ್ ಯುವರ್ ಸೆಲ್ಫ್ ಟುಗೆದರ್ ಅಂದ್ರೆ ನಮ್ಮನ್ನು ನಾವು ಏನು ಮಾಡಬೇಕು, ಕಾಮ್ ಡೌನ್ ಆಗುವುದನ್ನು ನಾವು ಫುಲ್ ಯುವರ್ ಸೆಲ್ಫ್ ಟುಗೆದರ್ ಅಂದರೆ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಕಾಮ್ ಡೌನ್ ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ನೆಕ್ಸ್ಟು ಕೌಚ್ ಪೊಟ್ಯಾಟೊ. ಇದಂತೂ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದ್ದು. ಕೌಚ್ ಪೊಟ್ಯಾಟೊ ಅಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅ ಪರ್ಸನ್ ಹೂ ಸ್ಲೀಪ್ಸ್ ಆಲ್ ಡೇ, ಅ ಪರ್ಸನ್ ಹೂ ವಾಚಸ್ ಟೂ ಮಚ್ ಟೆಲಿವಿಷನ್, ಇದಂತೂ ಆಗಲ್ಲ. ಅ ಪರ್ಸನ್ ಹೂ ರಿಮೈನ್ಸ್ ರಿಲ್ಯಾಕ್ಸ್ಡ್ ಆ್ಯಂಡ್ ಕಾಮ್, ಇದು ಅಂತೂ ಆಗಲ್ಲ. ಅ ಪರ್ಸನ್ ಹೂ ಈಸ್ ಸಿಂಪಲ್ ಇನ್ ನೇಚರ್, ಆಗಲ್ಲ. ಆಗುವಂಥದ್ದು ಯಾವುದು, ಅ ಪರ್ಸನ್ ಹೂ ಸ್ಲೀಪ್ಸ್ ಆಲ್ ಡೇ ಅಂದರೆ ಯಾವಾಗಲೂ ಏನು ಲೇಜಿ ಆಗಿರ್ತಾರಲ್ಲ, ಲೇಜಿ ಪರ್ಸನ್ಸ್, ಅವರನ್ನು ನಾವು ಕೌಚ್ ಪೊಟ್ಯಾಟೊ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್ ಇದೆ ಲೀಡ್ ಸಮೋನ್ ಬೈ ದಿ ನೋಸ್. ಅಂದರೆ
ಮೂಗಿನ ನೇರಕ್ಕೇನು ನಡೆಸ್ಕೊಳ್ಳೋದು ಅಂಥೇಳಿ ಕನ್ನಡದೊಳಗೆ ಹೇಳ್ತೇವಲ್ಲ, ಅದನ್ನು ಇಂಗ್ಲೀಷ್ ಒಳಗೆ ಲೀಡ್ ಸಮ್ವನ್ ಬೈ ದಿ ನೋಸ್ ಅಂಥೇಳಿ ಇದೆ ಇಡಿಯಮು. ಟು ಡೂ ದಿ ರೈಟ್ ಥಿಂಗ್, ಟು ಫೋರ್ಸ್ ಸಮ್ವನ್ ಟು ಟೇಕ್ ದಿ ಬ್ಲೇಮ್, ಟು ಡಾಮಿನೇಟ್ ಸಮ್ವನ್ ಅಥವಾ ಟು ಕ್ವಾರಲ್ ವಿತ್ ಸಮ್ವನ್. ಇಲ್ಲಿ ಸರಿಯಾದಂಥ ಉತ್ತರ ಟು ಡಾಮಿನೇಟ್ ಸಮ್ವನ್ ಅಂದರೆ ಬೇರೆಯವ್ರ ಮೇಲೆ ಅಧಿಕಾರ ಸಾಧಿಸುವಂಥದ್ದು, ಲೀಡ್ ಮಾಡುವಂಥದ್ದು ಬೇರೆಯವರಿಗೆ. ಅದನ್ನು ನಾವು ಲೀಡ್ ಸಮ್ವನ್ ಬೈ ದಿ ನೋಸ್ ಅಂತೇಳಿ ಇಡಿಯಮ್ ಇದೆ. ನೆಕ್ಸ್ಟು ಬಟರ್ಫ್ಲೈಸ್ ಇನ್ ದ ಸ್ಟಮಕ್ಸ್. ಬಟರ್ಫ್ಲೈಸ್ ಇನ್ ದ ಸ್ಟಮಕ್ಸ್ ಅಂದ್ರೆ ಭಾಳಷ್ಟು ಏನು ನರ್ವಸ್ ಆಗುವಂಥದ್ದು. ಇದಕ್ಕೆ ನಾವು ಬಟರ್ಫ್ಲೈಸ್ ಇನ್ ದಿ ಸ್ಟಮಕ್ ಅಂಥೇಳಿ ಕರಿತೇವೆ. ನೋಡಿರಿ, ಆಪ್ಷನ್ಸ್ ಕೊಟ್ಟಿದ್ದಾನೆ. ಬೀಯಿಂಗ್ ಎಕ್ಸೈಟೆಡ್ ಅಂಥೇಳಿ ಕೊಟ್ಟಿದ್ದಾನೆ, ಬೀಯಿಂಗ್ ನರ್ವಸ್ ಅಂತೇಳಿ ಕೊಟ್ಟಿದ್ದಾನೆ, ಬೀಯಿಂಗ್ ಆ್ಯಂಗ್ರಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಬೀಯಿಂಗ್ ನರ್ವಸ್ ಆಗುತ್ತೆ. ಅಂದರೆ ನರ್ವಸ್ ಆಗೋದಕ್ಕೆ ಬಟರ್ಫ್ಲೈಸ್ ಇನ್ ದಿ ಸ್ಟಮಕ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಲಾಕ್, ಸ್ಟಾಕ್ ಆ್ಯಂಡ್ ಬ್ಯಾರಲ್. ಲಾಕ್, ಸ್ಟಾಕ್ ಅಂದ್ರೆ ಬ್ಯಾರಲ್ ಅಂದ್ರೆ ಗನ್ ನೋಡ್ರಲ್ಲ, ಲಾಕ್ ಮಾಡೋದು, ಸ್ಟಾಕ್ ಮಾಡೋದು ಅಂದರೆ, ಮತ್ತು ಬ್ಯಾರಲ್ ಅಂದರೆ ಹಾರಿಸೋದು. ಗನ್ ಅದು ಇದು ನೋಡ್ರಲ್ಲ ಗನ್, ಅದರದ್ದು ಇದು ಉದಾಹರಣೆಯಿಂದ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ಲಿ ಲಾಕ್, ಸ್ಟಾಕ್ ಆ್ಯಂಡ್ ಗನ್ ಅಂದ್ರೆ ಕಂಪ್ಲೀಟಾಗಿ ಏನು ತಯಾರಾಗಿರುವಂಥದ್ದು. ನೆಕ್ಸ್ಟ್ ಇನ್ ದಿ ಪಿಂಕ್. ಪಿಂಕ್ ಬತ್ತಂದ್ರೆ ಅಲ್ಲೇನು ಅದು ಯಾವುದರ ಬಗ್ಗೆ ಇರ್ತದೆ, ಹೆಲ್ತ್ ಬಗ್ಗೆ ಇರ್ತದೆ. ಆದ್ದರಿಂದ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಇನ್ ಅ ಗುಡ್ ಹೆಲ್ತ್. ಆಪ್ಷನ್ಸ್ ಕೊಟ್ಟಿದ್ದಾನೆ. ಇನ್ ಎ ಪಿಂಕ್ ಡ್ರೆಸ್ ಅಂತೇಳಿ ಕೊಟ್ಟಿದ್ದಾನೆ, ಇದಂತೂ ಆಗೋದಿಲ್ಲ. ಇನ್ ದಿ ಲೈಮ್ ಲೈಟ್, ಇನ್ ಎ ಹ್ಯಾಪಿ ಮೂಡ್ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಗುತ್ತಾ ಇನ್ನು ಗುಡ್ ಹೆಲ್ತ್. ಯಾರು ಆರೋಗ್ಯದಿಂದ ಇರ್ತಾರೆ ನೋಡು ಅವರಿಗೆ ಇನ್ ದಿ ಪಿಂಕ್ ಹೆಲ್ತ್ ಅಂತೇಳಿ ಕರೀತಾರೆ. ನೆಕ್ಸ್ಟು ಆನ್ ಟೆಂಟರ್ ಹುಕ್ಸ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅನ್ಹ್ಯಾಪಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅನ್ಹ್ಯಾಪಿ, ಆ್ಯಂಗ್ರಿ, ಅನ್ಯಾಕ್ಸಿಯಸ್, ಹ್ಯಾಪಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತಾ ಅನ್ಹ್ಯಾಪಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟು ಟು ಗೆಟ್ ಕೋಲ್ಡ್ ಫೀಟ್. ಅಂದ್ರೆ ಕಾಲು ನಡುಗಲತ್ತವ, ಕಾಲನು ತಣ್ಣಗಾಗ್ಯಾವ ಅಂತೇಳಿ ಇಂಗ್ಲೀಷ್ ಒಳಗೆ ಕನ್ನಡದೊಳಗೆ ಹೇಳೋದನ್ನು ಕೇಳಿದ್ದೇವೆ ನಾವು. ಅಂದರೆ ಆತ ಭಯ ಬಿದ್ದಾನ ಅನ್ನೋದು ಇದರ ಅರ್ಥ. ಇಲ್ಲಿ ನೋಡ್ರಿ ಆಪ್ಷನ್ಸ್ ಕೊಟ್ಟಿದ್ದಾನ. ಟು ರನ್ ಫಾರ್ ಲೈಫ್, ಟು ಬಿ ಅಫ್ರೇಡ್ ಅಂದ್ರೆ ಭಯ ಪಡುವಂಥದ್ದು. ಟು ಫಾಲ್ ಸಿಕ್ ಅಂದ್ರೇನು ಆರಾಮ್ ತಪ್ಪುವಂಥದ್ದು. ಟು ಬಿಕಮ್ ಡಿಸ್ಕರ್ಟಿಯಸ್, ಇಲ್ಲಿ ಸರಿಯಾದಂಥ ಉತ್ತರ ಭಯ ಬೀಳುವಂಥದ್ದು. ಟು ಗೆಟ್ ಕೋಲ್ಡ್ ಫೀಟ್. ನೆಕ್ಸ್ಟು 13th ಇದೆ ಆಲ್ ಎಗೋಗ್ ಅಂದರೆ ಇಲ್ಲಿ ಎವ್ರಿಬಡಿ. ಆಲ್ ಎಗೋಗ್ ಅಂದರೆ ಇಲ್ಲಿ ಎವ್ರಿಬಡಿ ಅನ್ನೋದು ಅರ್ಥ ಏನು ಆನ್ಸರ್ ಆಗುತ್ತಾ. 14th ಇದೆ ಅ ಬೇಕರ್ಸ್ ಡಜನ್ ಮೀನ್ಸ್ ವಾಟ್. ನೋಡ್ರಿ ಆಪ್ಷನ್ಸ್. ಫಸ್ಟ್ ಒನ್ 12, ಸೆಕೆಂಡ್ ಒನ್ ಚಾರಿಟಿ, ಥರ್ಡ್ ಒನ್ 13 ಅಲವೆನ್ಸ್. ಇಲ್ಲಿ ಸರಿಯಾದಂಥ ಉತ್ತರ 13 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತಾ. ಆ ಬೇಕರ್ಸ್ ಡಜನ್ ಅಂದರೆ 13. ರೆಡ್ ಲೆಟರ್ ಡೇ ಮೀನ್ಸ್ ವಾಟ್. ಆಪ್ಷನ್ಸ್ ಆರ್ ಫಸ್ಟ್ ಒನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಡೇ, ಆ್ಯನ್ ಆಸ್ಪಿಯಸ್ ಡೇ, ಅ ಡೇಂಜರಸ್ ಡೇ, ಆ್ಯನ್ ಅನ್ಇಂಪಾರ್ಟೆಂಟ್ ಡೇ. ಇಲ್ಲಿ ಸರಿಯಾದಂಥ ಉತ್ತರ ರೆಡ್ ಲೆಟರ್ ಡೇ ಮೀನ್ಸ್ ಆ್ಯನ್ ಇಂಪಾರ್ಟೆಂಟ್ ಡೇ. ಇವು ನಮ್ಮ ಏನಪ್ಪ ಅಂದ್ರೆ ಇವತ್ತಿನ ಇಡಿಯಮ್ಸು. ಇವು ಭಾಳಷ್ಟು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಬಂದಂಥ ಇಡಿಯಮ್ಸ್ಗಳಾಗಿವೆ ಇವು. ಈ ವಿಡಿಯೋ ತಮಗೆ ಭಾಳಷ್ಟು ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತಾ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ.